ನಮ್ಮ ಸುತ್ತಲಿನ ದೊಡ್ಡ ಸಂಖ್ಯೆಗಳು 7ನೇ ತರಗತಿಯ ಗಣಿತ. ಅದರಲ್ಲಿ ನಿಖರ ಮತ್ತು ಅಂದಾಜು ಬೆಲೆಗಳು ಇದ್ರ ಬಗ್ಗೆ ನೋಡೋಣ ಇವತ್ತು. ಈ ನಿಖರ ಮತ್ತು ಅಂದಾಜು ಬೆಲೆಯ ಮೇಲಿನ ಈ ಒಂದು ಲೆಕ್ಕಗಳನ್ನು ನೋಡಬೇಕು ಅಂದರೆ ಮೊದಲು ಮಕ್ಕಳಿಗೆ ಏನಂತಂದರೆ ಅಂದಾಜು ಬೆಲೆ ಬರೆಯೋಕ್ಕೆ ಗೊತ್ತಿರಬೇಕು. ಅಂದರೆ ಮಾತ್ರ ಈ ಚಾಪ್ಟ್ರಲ್ಲಿರುವಂಥ ಲೆಕ್ಕಗಳನ್ನು ಬಿಡ್ಸೋಕ್ಕೆ ಸ್ವಲ್ಪ ಗೊತ್ತಾಗುತ್ತೆ. ಅದಕ್ಕೆ ಫಸ್ಟು ಅಂದಾಜು ಬೆಲೆಯನ್ನು ಹೇಗೆ ಬರೆಯೋದು ಅಂತ ನೋಡೋಣ. ಫಾರ್ ಎಕ್ಸಾಂಪಲ್ ತಗೊಳ್ಳೋಣ. ಈಗ ಇಲ್ಲೊಂದು ನಂಬರ್ ಇದೆ, 4,56,98,539. ಇದು ಒಂದೇ ಒಂದು ಸಂಖ್ಯೆಯಲ್ಲಿ ಎಲ್ಲ ಸ್ಥಾನಗಳಿಗೂ ಹೇಗೆ ಅಂದಾಜು ಬೆಲೆ ಬರೆಯೋದು ಅಂತ ಹೇಳ್ತೀನಿ. ತುಂಬ ಇದು ಒಂದೇ ಈಸಿ ಮೆಥಡ್. ಇದು ಒಂದು ನೀಟಾಗಿ ಕಲ್ತ್ಬಿಟ್ರೆ ಈಸಿಯಾಗಿ ಗೊತ್ತಾಗುತ್ತೆ. ಈಗ ನೋಡಿ, ಇಲ್ಲಿ 10ರ ಸಮೀಪ ಸ್ಥಾನಕ್ಕೆ ಇಷ್ಟು ದೊಡ್ಡ ನಂಬರ್ನೇ ಕೊಟ್ಟು 10ರ ಸಮೀಪ ಸ್ಥಾನಕ್ಕೆ ಇದನ್ನು ಅಂದಾಜು ಮಾಡಿ ಅಂತ ಹೇಳಿದಾಗ ಸ್ಥಾನ ಹೇಳಿರೋದು ಯಾವುದು? 10 ಸ್ಥಾನಕ್ಕೆ ಬಂದು ನಿಂತ್ಕೊತೀವಿ. ನಿಂತ್ಕೊಂಡಾದಮೇಲೆ ಅದ್ರ ಮುಂದಿನ ಸಂಖ್ಯೆಯನ್ನು ಅಂದರೆ ಬಿಡಿ ಸ್ಥಾನದಲ್ಲಿರೋ ಸಂಖ್ಯೆಯನ್ನು ನೋಡ್ಕೊತೀವಿ. ಬಿಡಿ ಸ್ಥಾನದಲ್ಲಿರೋ ಸಂಖ್ಯೆಯನ್ನು ನೋಡಿಕೊಂಡು ಏನಾಗಿರಬೇಕು, ಬಿಡಿ ಸ್ಥಾನದಲ್ಲಿರೋದು ಏನಾದರೂ 0, 1, 2, 3, 4 ಇದ್ದರೆ ಈ ಸ್ಥಾನನೂ 0 ಮಾಡಬೇಕು, ಈ ಸ್ಥಾನನೂ 0 ಮಾಡಬೇಕು. ಇವಿಷ್ಟು ನಂಬರ್ ಇದ್ದರೆ. ಇಲ್ಲ 5, 6, 7, 8, 9 ಇದ್ದರೆ, ಈ ನಂಬರ್ ಇದ್ದರೆ, ಅಂದರೆ 5ಕ್ಕಿಂತ ಚಿಕ್ಕ ನಂಬರ್, 5ಕ್ಕಿಂತ ದೊಡ್ಡ ನಂಬರ್, ಇಷ್ಟೇ ಹೇಳಿದ್ರೆ ಬೆಸ್ಟ್. ಈಗ 5ಕ್ಕಿಂತ ದೊಡ್ಡ ನಂಬರ್ ಇದೆ, ಆವಾಗ ಏನು ಮಾಡಬೇಕು ಅಂದರೆ ಇದಕ್ಕೆ ಒಂದನ್ನು ಕೂಡಿಸಿ. ಆವಾಗ ಎಷ್ಟಾಯ್ತದು? 4 ಆಯಿತು. ಉಳಿದಿದ್ದೆಲ್ಲ ನಂಬರ್ ಹಾಗೆ ಬರ್ಕೊಳ್ಳಿ. 56, 98, 5. ಈ 3 ಬದಲು ಏನೋ ಇದು 5ಕ್ಕಿಂತ ದೊಡ್ಡ ನಂಬರ್ ಇರೋದ್ರಿಂದ ಇದಕ್ಕೆ ಒಂದನ್ನು ಕೂಡ್ತೀವಿ, ಅದು 4 ಆಯಿತು. ಇದನ್ನು 0 ಮಾಡ್ಕೊಳ್ಳಿ. ಇಷ್ಟೇ ಟ್ರಿಕ್ಸ್, ಮತ್ತೆ ಏನೂ ಇಲ್ಲ. ಈಗ 100ರ ಸಮೀಪ ಸ್ಥಾನಕ್ಕೆ ನೋಡೋಣ. ಈಗ 100ರ ಸ್ಥಾನಕ್ಕೆ ಬಂದು ನಿಂತ್ಕೊಳ್ಳೋಣ. ಮುಂದೆ ಇರೋ ಈ ಅಂದರೆ 10ರ ಸ್ಥಾನದಲ್ಲಿರೋ ಸಂಖ್ಯೆಯನ್ನು ನೋಡ್ಕೊಳ್ಳಿ. ಈಗೇನಿದೆ, 5ಕ್ಕಿಂತ ಚಿಕ್ಕ ನಂಬರ್ ಇದೆ. 5ಕ್ಕಿಂತ ಚಿಕ್ಕ ನಂಬರ್ ಇದ್ದಾಗ ಏನು ಮಾಡಬೇಕು? ಇದನ್ನು 0 ಮಾಡಬೇಕು. 5ಕ್ಕಿಂತ ಚಿಕ್ಕ ನಂಬರ್ ಇದ್ದಾಗ ಇದನ್ನು 0 ಮಾಡಬೇಕು, ಇದನ್ನು 0 ಮಾಡಬೇಕು. ಇದು ಎಷ್ಟಿದೆಯೋ ಅಷ್ಟೇ ಬರಿಬೇಕು. ಆವಾಗ ಉಳಿದಿದ್ದ ನಂಬರ್ ಬರ್ಕೊಳ್ಳಿ. 4, 56, 98. ಇದು ಈ ನಂಬರನ್ನು ನೋಡ್ತೀವಿ. 5ಕ್ಕಿಂತ ಚಿಕ್ಕದಿದ್ದಾಗ ಇವೆರಡು 0. ಇದು ಎಷ್ಟಿದೆಯೋ ಅಷ್ಟೇ, ಇಷ್ಟಾಗುತ್ತೆ. ಇನ್ನು ನೆಕ್ಸ್ಟ್ 1000 ಸ್ಥಾನಕ್ಕೆ ಬಂದು ನಿಂತ್ಕೊತೀವಿ. ಬಂದು ನಿಂತ್ಕೊಂಡು ಈ ನಂಬರ್ ನೋಡ್ತೀವಿ. ನೋಡಿದಾಗ ಈ ಸಂಖ್ಯೆ ಅಂದರೆ ಏನು, ನಮ್ಗೆ 1000 ಸ್ಥಾನಕ್ಕೆ ಸಮೀಪ ಸ್ಥಾನಕ್ಕೆ ಮಾಡೋಕ್ಕೆ ಹೇಳಿದಾಗ 100ರ ಸ್ಥಾನದಲ್ಲಿರೋ ಸಂಖ್ಯೆಯನ್ನು ನೋಡಬೇಕು. 5 ಅಥವಾ 5ಕ್ಕಿಂತ ದೊಡ್ಡದಿದ್ದರೆ ಇದಕ್ಕೆ 1 ಸೇರಿಸ್ಬೇಕು. ಇವೆಲ್ಲ 0. ಉಳಿದಿದ್ದು ಬರ್ಕೊಳ್ಳಿ. 4, 56, 9 ಬರ್ಕೊಂಡಾದಮೇಲೆ ಈಗ ಏನು, ಇದಕ್ಕೆ ಒಂದನ್ನು ಸೇರಿಸ್ತೀವಿ. ಸೇರಿಸಿದಾಗ 8 ಇದ್ದಿದ್ದು 9 ಆಗುತ್ತೆ, ಉಳಿದಿದ್ದೆಲ್ಲ 0. ಆವಾಗ 4,56,99,000 ಆಯಿತು. ಇನ್ನು 10,000 ಸಮೀಪ ಸ್ಥಾನಕ್ಕೆ ಬಂದಾಗ ನೋಡಿ, ಇವಾಗ ಎಲ್ಲ ಈ ನಂಬರ್ ಇದ್ರೂ ಗೊತ್ತಾಗ್ತಿದೆ ನಿಮಗೆ, ಈ ನಂಬರ್ ಇದ್ರೂ ಗೊತ್ತಾಗ್ತಿದೆ. ಈಗ 10,000 ಸಮೀಪ ಸ್ಥಾನಕ್ಕೆ, ಆವಾಗ 10,000 ಸ್ಥಾನದಲ್ಲಿ ನಿಂತ್ಕೊತೀವಿ. ಈ ಸಂಖ್ಯೆಯನ್ನು ನೋಡ್ತೀವಿ. ಇಲ್ಲಿದೆ ನೋಡಿ, ಈಗ ಚೆನ್ನಾಗಿದೆ. ಈಗ ಏನಿದೆ, 1000 ಸ್ಥಾನದಲ್ಲಿ 8 ಇದೆ. ಅಂದರೆ 5ಕ್ಕಿಂತ ದೊಡ್ಡದಿದ್ದಾಗ ಇದಕ್ಕೆ ಒಂದು ಕೂಡಬೇಕು. ಕೂಡಿದಾಗ ಏನಾಯಿತು? ಕೂಡಬೇಕು, ಉಳಿದಿದ್ದೆಲ್ಲ 0s. ಈಗ ಇಲ್ಲಿವರೆಗೂ ಬರ್ಕೊಳ್ಳೋದು ಬೇಡ, ಇವೆರಡು ಬರ್ಕೊಳ್ಳಿ. ಇದಕ್ಕೆ ಒಂದು ಕೂಡಿದಾಗ ಏನಾಗುತ್ತೆ? 10 ಆಯಿತು. 10ಕ್ಕೆ ಇಲ್ಲಿ 10 ಅಂತ ಬರೆಯೋಂಗಿಲ್ಲ, 10ಕ್ಕೆ 0 ಮುಂದಿನ ಸಂಖ್ಯೆಗೆ ಸೇರಿಸ್ಕೋಬೇಕು. ಆವಾಗ ಇದು ಎಷ್ಟಾಗುತ್ತೆ? 6 ಇದ್ದದ್ದು 7 ಆಗುತ್ತೆ. ಇದು ಏನಾಗುತ್ತೆ? 0 ಆಗುತ್ತೆ. ಮುಂದಿನವ ಮತ್ತೆಲ್ಲ 0. 4,57,00,000 ಆಗುತ್ತೆ. ಇನ್ನು 1,00,000 ಸ್ಥಾನಕ್ಕೆ ಬಂದು ಸಮೀಪ ಸ್ಥಾನಕ್ಕೆ ಅಂದಾಜು ಮಾಡಬೇಕು. ಇಲ್ಲಿ ನಿಂತ್ಕೊಂಡ್ವಿ, ಈ ಸಂಖ್ಯೆ ನೋಡ್ತೀವಿ. 5ಕ್ಕಿಂತ ದೊಡ್ಡದಿದ್ದಾಗ ಇದಕ್ಕೆ ಒಂದು ಕೂಡಬೇಕು, ಇವೆಲ್ಲ 0s. ಇದಕ್ಕೆ ಒಂದು ಕೂಡಿದಾಗ ಎಷ್ಟಾಯಿತು? 7 ಆಯಿತು. ಆವಾಗ 4, 5, 7 ಇವೆಲ್ಲ 0. ಅದು ಕೂಡ ಅಷ್ಟೇ ಆಯಿತು. ಇನ್ನು ನೆಕ್ಸ್ಟು 10,00,000 ಸ್ಥಾನಕ್ಕೆ ಬಂದು ನಿಂತ್ಕೊತೀವಿ. ಇಲ್ಲೂ ಏನಿದೆ? 6, ಅಂದರೆ 5ಕ್ಕಿಂತ ದೊಡ್ಡದು. ಇದಕ್ಕೊಂದು ಸೇರಿಸ್ತೀವಿ. ಆವಾಗ 5 ಇದ್ದಿದ್ದು 6 ಆಗುತ್ತೆ. ಇವೆಲ್ಲ 0s. ಇನ್ನು ನೆಕ್ಸ್ಟು ಕೋಟಿ ಸ್ಥಾನಕ್ಕೆ ಬಂದು ನಿಂತ್ಕೊತೀವಿ. 5ಕ್ಕಿಂತ
5 ಕೋಟಿ. ಈ ರೀತಿ ಅಂದಾಜು ಮಾಡೋದು ಮಕ್ಕಳಿಗೆ ಮೊದಲು ಗೊತ್ತಿದ್ದರೆ ಈ ಚಾಪ್ಟರ್ ಮುಂದೆ ತುಂಬ ಈಸಿಯಾಗಿ ಗೊತ್ತಾಗುತ್ತೆ. ಈಗ ಒಂದೊಂದೇ ಉದಾಹರಣೆ ನೋಡ್ತಾ ಹೋಗಿ. ಅತಿ ಹತ್ತಿರದ ನೆರೆಹೊರೆಯವರು. ಇಲ್ಲಿ ಏನಂದರೆ ಒಂದು ಸಂಖ್ಯೆ ಕೊಟ್ಟಿದ್ದಾರೆ, 6,72,85,182. ಈ ಸಂಖ್ಯೆಗೆ ಅತಿ ಸಮೀಪದ ನೆರೆಹೊರೆಯ ಸಂಖ್ಯೆಗಳನ್ನು ಮುಂದಿನ ಕೋಷ್ಟಕದಲ್ಲಿ ತೋರಿಸಿದೆ. ಇಲ್ಲಿ ಯಾವಾಗಲೂ ತಿಳ್ಕೋಬೇಕು, ಅತಿ ಸಮೀಪದ ನೆರೆಹೊರೆಯವರು ಅಂದ ತಕ್ಷಣ ನಾವು 10ರ ಸಮೀಪ ಸ್ಥಾನಕ್ಕೆ 100ರ ಸಮೀಪ ಸ್ಥಾನಕ್ಕೆ ಇಂದ ಹೋಗಬಾರ್ದು. ಇಲ್ಲಿ ಏನಂತಂದರೆ ಈ ಕಡೆ ಇದು ಎಷ್ಟು ಇಲ್ಲಿ ಕೊಟ್ಟಿರೋದು ಕೋಟಿ ಇದೆ, ಕೋಟಿಯಿಂದ 5 ಸಮೀಪ ಸ್ಥಾನಗಳು. ಇಲ್ಲಿ ಹೇಳ್ತಾ ಇರೋದು 5 ಅಥವಾ 4 ಸಮೀಪ ಸ್ಥಾನಗಳನ್ನು ಬರೀರಿ ಅಂತ ಕೇಳಿದ್ರು ಅಂದರೆ ನೀವು ಕೋಟಿಯಿಂದ ಹೋಗಬೇಕು. ಬಿಟ್ಟರೆ 10ರಿಂದ ಈ ಕಡೆಯಿಂದ ನಾನು ಅಂದಾಜು ಮಾಡ್ತೀನಿ ಅಂದರೆ ಬರಲ್ಲ. 10 ಸ್ಥಾನದಿಂದ 100 ಸ್ಥಾನದಿಂದ ಇಲ್ಲಿ ಕೋಟಿ ಇದೆ, ಆವಾಗ ಕೋಟಿ ಸ್ಥಾನಕ್ಕೆ, ಆಮೇಲೆ 10 ಲಕ್ಷ ಸ್ಥಾನಕ್ಕೆ, ಆಮೇಲೆ ಲಕ್ಷ ಸ್ಥಾನಕ್ಕೆ, ಈ ರೀತಿ ಮಾಡ್ತಾ ಹೋಗಬೇಕಾಗತ್ತೆ. ಈಗ ನೋಡಿ ಅದಕ್ಕೆ ಕೊಟ್ಟಿದ್ದಾರೆ ಇಲ್ಲಿ 6,72,85,182. ಸಮೀಪ ಈಗ ನಮಗೆ ದೊಡ್ಡದು ಅಂದಾಗ ಕೋಟಿ, ಸಮೀಪದ ಕೋಟಿ ಮಾಡಿದ್ದಾರೆ. ಇಲ್ಲ 5 ಸ್ಥಾನ ಅಂದರೆ 5 ಸಂಖ್ಯೆಗಳನ್ನು ಬರೆದಿದ್ದಾರೆ. ಇಲ್ಲಿ ಸಮೀಪದ 1000ದಿಂದ ನೋಡ್ಕೊತಾರೆ. ಸಮೀಪದ 1000, ಆವಾಗ 1000 ಸಂಖ್ಯೆ ಎಲ್ಲಿದೆ? ಇಲ್ಲಿದೆ. ಇಲ್ಲಿ ಬಂದು ನಿಂತ್ಕೊಂಡಾಗ ಮುಂದಿನ ಸ್ಥಾನವನ್ನು ನೋಡಿದ್ವಿ, ಅಲ್ಲಿ 1 ಇದೆ, ಅಂದರೆ 5ಕ್ಕಿಂತ ಚಿಕ್ಕ ಸಂಖ್ಯೆ ಆಯಿತು. ಈ 3ಅನ್ನು 0 ಮಾಡಿ ಬರೆದ್ರೆ ಆಗೋಯ್ತು, ಅದಕ್ಕೆ ಬರೆದಿದ್ದಾರೆ 6,72,85,182 ಅಂತ ಹೇಳಿ. ಇನ್ನು ನೆಕ್ಸ್ಟ್ ಸಮೀಪದ 10,000 ಇಲ್ಲಿಗೆ ಬರ್ತಾರೆ. ಇಲ್ಲಿ ನಿಂತ್ಕೊಂಡು 1000 ಸ್ಥಾನದಲ್ಲಿ ನೋಡ್ತಾರೆ, 5 ಅಥವಾ 5ಕ್ಕಿಂತ ದೊಡ್ಡದಿದೆ, ಹಾಗಾಗಿ 8ಕ್ಕೆ 1ಅನ್ನು ಕೂಡಬೇಕು, ಇವನ್ 4ಅನ್ನು 0 ಮಾಡಬೇಕು. 8ಕ್ಕೆ 1ಅನ್ನು ಕೂಡಿದಾಗ 9 ಆಯಿತು, ಮುಂದಿನ 4ಅನ್ನು 0 ಮಾಡಿದ್ದಾರೆ, ಆವಾಗ 6,72,90,000 ಆಯಿತು. ಇನ್ನು ಸಮೀಪದ ಲಕ್ಷ ಸ್ಥಾನಕ್ಕೆ ಬಂದು ನಿಂತ್ಕೊತಾರೆ, ಮುಂದಿನ ಸಂಖ್ಯೆ ನೋಡ್ತಾರೆ, 5 ಅಥವಾ 5ಕ್ಕಿಂತ ದೊಡ್ಡದಿದೆ, ಇದಕ್ಕೊಂದು ಕೂಡ್ತಾರೆ 3, ಆವಾಗ 6,73,00,000 ಆಗಿದೆ. ಸಮೀಪದ 10 ಲಕ್ಷ ಸ್ಥಾನಕ್ಕೆ ಅಂದಾಗ ಇಲ್ಲಿ ಬಂದು ನಿಂತ್ಕೊಳ್ಬೇಕು, ಮುಂದಿನ ಸಂಖ್ಯೆ ಅಂದರೆ ಮುಂದಿನ ಸ್ಥಾನದಲ್ಲಿರೋದು 2 ಇದೆ. 2 ಇದ್ದಾಗ ಏನು 5 ಅಥವಾ 5ಕ್ಕಿಂತ ಚಿಕ್ಕ ಸಂಖ್ಯೆ ಆಯಿತು, ಹಾಗಾಗಿ ಇವೆಲ್ಲವನ್ನು 0 ಮಾಡಿ 7ಅನ್ನು 7 ಆಗೇ ಬರೀತಾರೆ, ಆವಾಗ 6,70,00,000 ಆಯಿತು. ಇನ್ನು ಸಮೀಪದ ಕೋಟಿಗೆ ಅಂದಾಗ ಕೋಟಿ ಸ್ಥಾನಕ್ಕೆ ಬಂದು ನಿಂತ್ಕೊಂಡು ಇಲ್ಲಿರೋ ಸ್ಥಾನವನ್ನು ನೋಡಬೇಕು. ಎಷ್ಟಿದು? 10 ಲಕ್ಷ ಸ್ಥಾನವನ್ನು ನೋಡಿದಾಗ 7 ಇದೆ, ಅಂದರೆ 5ಕ್ಕಿಂತ ದೊಡ್ಡದಾಯಿತು, ಇದಕ್ಕೊಂದು ಕೂಡು ಬರಿತೀವಿ, ಆವಾಗ 7 ಕೋಟಿ ಆಗುತ್ತೆ. ಇದೇ ರೀತಿ ಫಾಲೋ ಮಾಡಬೇಕಾಗತ್ತೆ ನಾವು. ಈಗ ಇಲ್ಲಿದೆ ನೋಡಿ, ಏನಿದೆ? ಇದೇ ರೀತಿ ಮುಂದಿನ ಸಂಖ್ಯೆಗಳಿಗೆ 5 ಸಮೀಪದ ನೆರೆಹೊರೆಯ ಸಂಖ್ಯೆಗಳನ್ನು ಬರೆಯಿರಿ. ಎ ಇದೆ, ಎಷ್ಟು? 3,87,69,957. ಇದು ಎಲ್ಲಿದೆ? ಈಗ ಫಸ್ಟು ಕೋಟಿ ಎಲ್ಲಿದೆ? ಕೋಟಿ ಸ್ಥಾನಕ್ಕೆ ಬರ್ಕೊಳ್ಳೋಣ ನಾವು. ಸಮೀಪದ ಕೋಟಿಗೆ ಕೋಟಿ ಸ್ಥಾನಕ್ಕೆ ಅಂದಾಜಿಸಿದಾಗ ಕೋಟಿ ಅಂದ ತಕ್ಷಣ ಇಲ್ಲಿ ಬಂದು ನಿಂತ್ಕೋತೀವಿ, ಆವಾಗ 10 ಲಕ್ಷ ಸ್ಥಾನದಲ್ಲಿರುವಂಥ ಸಂಖ್ಯೆಯನ್ನು ನೋಡ್ಕೊತೀವಿ, 5ಕ್ಕಿಂತ ದೊಡ್ಡದಿದೆ, ಹಾಗಾಗಿ ಇದಕ್ಕೊಂದು ಕೂಡಬೇಕು, 4 ಆಯಿತು, ಉಳಿದಿದ್ದೆಲ್ಲ 0 ಮಾಡಿ, ಆವಾಗ 4 ಕೋಟಿ. ಇನ್ನು ನೆಕ್ಸ್ಟ್ ಸಮೀಪದ 10 ಲಕ್ಷ, ಯಾವುದು? ಈ ಸ್ಥಾನ. ಇಲ್ಲಿ ಬಂದು ನಿಂತ್ಕೊಂಡಾಗ ಮುಂದೆ ಲಕ್ಷದ ಸ್ಥಾನವನ್ನು ನೋಡ್ತೀವಿ, 5ಕ್ಕಿಂತ ದೊಡ್ಡ ಸಂಖ್ಯೆ ಇದೆ, ಹಾಗಾಗಿ ಈ ಸ್ಥಾನಕ್ಕೆ 1ಅನ್ನು ಕೂಡಬೇಕು, ಆವಾಗ ಇದು 3, 8ಗೆ +1 ಮಾಡಿದಾಗ 9, ಮುಂದಿರೋವೆಲ್ಲ ಝೀರೋಸ್, ಆವಾಗ 3,90,00,000 ಆಗುತ್ತೆ. ಇನ್ನು ಸಮೀಪದ ಲಕ್ಷ ಸ್ಥಾನಕ್ಕೆ ಅಂದಾಜು ಮಾಡಿದಾಗ ಇಲ್ಲಿ ನಿಂತ್ಕೊತೀವಿ, ಇಲ್ಲೂ ಕೂಡ 5ಕ್ಕಿಂತ ದೊಡ್ಡದಿದ್ದಾಗ ಇದಕ್ಕೊಂದು ಕೂಡಬೇಕು, 388 ಆಯಿತು, ಈ ಮುಂದಿರೋ 0, 3,88,00,000 ಆಯಿತು. ಇನ್ನು ಸಮೀಪದ 10,000,
10,000 ಸ್ಥಾನಕ್ಕೆ ಬಂದು ನಿಂತ್ಕೊತೀವಿ. ಮುಂದಿನ ಅಂದರೆ 1000 ಸ್ಥಾನದಲ್ಲಿರೋ ಸಂಖ್ಯೆಯನ್ನು ನೋಡ್ಕೋತೀವಿ. 5ಕ್ಕಿಂತ ದೊಡ್ಡದಿದೆ ಇದು ಈ ಸಂಖ್ಯೆ, ಹಾಗಾಗಿ ಇದಕ್ಕೆ ಒಂದನ್ನು ಸೇರಿಸ್ತೀವಿ. ಆವಾಗ 3, 8, 7 ಇದಕ್ಕೆ 1 ಸೇರಿಸಿದ್ರೆ 7 ಆಯಿತು. ಉಳಿದಿರೋದು ಝೀರೋಸ್. 3,87,70,000. ಇನ್ನು ಸಮೀಪದ 1000 ಸ್ಥಾನಕ್ಕೆ 1000 ಸ್ಥಾನದಲ್ಲಿ ಬಂದು ನಿಂತ್ಕೊತೀವಿ. ನಿಂತ್ಕೊಂಡಾಗ ಇಲ್ಲೇನಿದೆ 9 ಇದೆ, ಹಾಗಾಗಿ ಇದಕ್ಕೆ ಒಂದನ್ನು ಕೂಡ್ತೀವಿ. 3, 8, 7 ಎಷ್ಟಾಗುತ್ತೆ? 1000 ಸ್ಥಾನಕ್ಕೆ ಬಂದು ಇಲ್ಲಿ 9 ಇದೆ, ಇದಕ್ಕೊಂದು ಕೂಡಿದಾಗ 10 ಆಯಿತು. 10 ಆದಾಗ ಇದು ಮುಂದಕ್ಕೆ ಹೋಗುತ್ತೆ, ಹಾಗಾಗಿ ಇದನ್ನು 7 ಮಾಡಿಕೊಂಡು ಇದು 0, ಆವಾಗ ಮುಂದಿನವು 0. ಇದನ್ನು 3,87,70,000 ಆಗುತ್ತೆ. ಈ ರೀತಿ ಸಮೀಪದ ನೆರೆಹೊರೆಯ 5 ಸಂಖ್ಯೆಗಳನ್ನು ಬರೀರಿ ಅಂದರೆ ಈ ರೀತಿ ಬರಿಬೇಕು. ಬಿಟ್ಟರೆ ಯಾವುದು 10ರ ಸ್ಥಾನಕ್ಕೆ 100ರ ಸ್ಥಾನಕ್ಕೆ ಇಲ್ಲಿಂದ ಹೋಗಬಾರ್ದು, ಇಲ್ಲಿಂದನೇ ಹೋಗಬೇಕು. ಹಾಗೆ ಎರಡನೇ ಸಂಖ್ಯೆ ಇದೆ ಬಿ. ಏನಿದೆ? 29,32,481. ಇಲ್ಲೂ ಕೂಡ 5 ನೆರೆಹೊರೆಯ ಸಮೀಪ ಸಂಖ್ಯೆಗಳನ್ನು ಇದನ್ನು ಅರ್ಥ ಮಾಡ್ಕೊಂಡಿದ್ರೆ ಇದನ್ನು ನೀವೇ ಬರೀತೀರಾ ಅಂತ ಅಂದ್ಕೊಂಡು ಮುಂದಕ್ಕೆ ಹೋಗೋಣ. ನೆಕ್ಸ್ಟ್ ಕ್ವಶನ್ ಏನಿದೆ ನೋಡಿ, ಇಲ್ಲಿದೆ. ನನ್ನಲ್ಲಿ ಒಂದು ಸಂಖ್ಯೆ ಇದ್ದು ಅದರ ಎಲ್ಲ ಸಮೀಪದ 5 ನೆರೆಹೊರೆಯವುಗಳು 5 ಕೋಟಿ. ಆ ಸಂಖ್ಯೆ ಯಾವುದಾಗಿರಬಹುದು? ಅಂತಹ ಎಷ್ಟು ಸಂಖ್ಯೆಗಳಿವೆ ಅಂತ ಹೇಳಿ. ಈ ಕ್ವಶನ್ನಿಗೆ ನಾವು ಸೊಲ್ಯೂಷನ್ ಕಂಡುಹಿಡಿಬೇಕಂದ್ರೆ ಇಲ್ಲೊಂದಿದೆ ನೋಡಿ. ಫಸ್ಟ್ ಪಾಯಿಂಟೇ ಸಿಕ್ತು ನಮಗೆ. ಎಲ್ಲಿ ಅಂತಂದರೆ, ಒಂದು ಸಂಖ್ಯೆಯನ್ನು ಸಮೀಪದ ದೊಡ್ಡ ಸಂಖ್ಯೆಯಾಗಿ ಮಾರ್ಪಡಿಸುವ ರೌಂಡ್ ಅಪ್ಪು, ಆಮೇಲೆ ಅದೇ ಸಂಖ್ಯೆನ ಚಿಕ್ಕ ಸಂಖ್ಯೆಯಾಗಿಯೂ ಮಾರ್ಪಡಿಸೋದಕ್ಕೆ ರೌಂಡ್ ಡೌನ್ ಅಂತ ಹೇಳಿ ಕರಿತವೆ. ಇಲ್ಲೊಂದು ಹೇಳ್ತಾರೆ ನೋಡಿ ಉದಾಹರಣೆ. ಒಂದು ವಸ್ತುವಿನ ಬೆಲೆ 470 ರೂಪಾಯಿ ಇದ್ದಾಗ ಅದನ್ನು ಅಂಗಡಿಯವನು ಅದರ ಅಂದಾಜು ಬೆಲೆ 500 ಎಂದು ಹೇಳುವ ಬದಲು 450 ಅಂತಲೂ ಹೇಳ್ತಾನೆ. ಆವಾಗ ಏನಾಗುತ್ತೆ? ಇದನ್ನು ರೌಂಡ್ ಡೌನ್ ಮಾಡಿದ್ದಾನೆ. ಇಲ್ಲಿ ನೋಡಿ 732 ಜನ ಇದ್ದರೆ 700ರ ಬದಲಾಗಿ 750, ಇದು ರೌಂಡ್ ಅಪ್ ಮಾಡಿದ್ದಾನೆ. ಇರೋ ಜನ 732, 700 ಅಂತ ಹೇಳ್ಬೋದಾಗಿತ್ತು ರೌಂಡ್ ಡೌನ್ ಮಾಡಿದ್ರೆ, ಆದರೆ ಇಲ್ಲಿ ರೌಂಡ್ ಅಪ್ ಮಾಡಿದ್ದಾನೆ 750. ಇಲ್ಲಿ ರೌಂಡ್ ಡೌನ್ ಮಾಡಿಬಿಟ್ಟು 450 ಅಂತ ಹೇಳಿದ್ದಾರೆ. ಈ ರೀತಿ ಮಾಡ್ಬೋದು. ಇದನ್ನು ನಮಗೆ ನೆನ್ಪಿಟ್ಕೊಂಡ್ರೆ ಇಲ್ಲಿ ಮಾಡೋಕ್ಕೆ ಈಸಿಯಾಗಿ ಗೊತ್ತಾಗುತ್ತೆ. ಹೇಗೆ ನೋಡಿ, ಇಲ್ಲಿ ನೋಡಿ, ಸಮೀಪದ ಈಗ ನಮಗೆ ಏನಂತಂದರೆ ಸಮೀಪದ 5 ನೆರೆಹೊರೆಯವುಗಳು ಅಂತ ಹೇಳ್ತಿದ್ದಾರೆ. ಆವಾಗ 5ನೇ ನೆರೆಹೊರೆಯ ಸಂಖ್ಯೆ ಯಾವುದಾಗಿರುತ್ತೆ? ಸಮೀಪದ 1000ಕ್ಕೆ ಆಗಿರುತ್ತೆ. ಹಾಗಾದರೆ ಸಮೀಪದ 1000ಕ್ಕೆ ರೌಂಡ್ ಡೌನ್ ಮಾಡಿದ್ರೆ ಏನಾಗುತ್ತೆ? 0 ಇಂದ 499 ಇದು ರೌಂಡ್. ಇವುಗಳ ಆಧಾರದ ಮೇಲೆ ಅಂದರೆ ಏನು ನೋಡಿ, ಈಗ 1000 ಸ್ಥಾನದಲ್ಲಿ 0 ಇಂದ 499 ಇತ್ತು ಅಂತಂದ್ರೇ ಅದನ್ನು ಎಲ್ಲಿಗೆ ರೌಂಡ್ ಅಪ್ ಮಾಡ್ಕೋಬೋದು? ರೌಂಡ್ ಡೌನ್ ಮಾಡ್ಕೋಬೋದು. ಇದನ್ನು 499 ಅನ್ನೋ ಬದಲು 400 ಅಂತ ಹೇಳ್ಬೋದು ನಾವಿಲ್ಲಿ. ಹಾಗೆ ಇದನ್ನು ರೌಂಡ್ ಅಪ್ ಮಾಡಬೇಕು ಅಂತಂದಾಗ ಇಲ್ಲೂ ಕೂಡ ಏನು ಇದನ್ನು 1000ಕ್ಕೆ ಮಾಡ್ಕೋಬೋದು ರೌಂಡ್ ಅಪ್. ಅದರ ಮೇಲಿಂದ ಈಗ ಈ 5 ಕೋಟಿ ಅನ್ನೋ ಸಂಖ್ಯೆಗೆ ನಾವೇನು ಮಾಡಬೇಕು? ನಂಬರ್ಸ್ಗಳನ್ನು ಬರ್ಕೋಬೋದು. ನೋಡಿ ಹೇಗೆ ಅಂತಂತಂದರೆ, ಇಷ್ಟಿತ್ತು ಅಂತಂದರೆ ಕೊನೆಗೆ ಆವಾಗ ಫಸ್ಟು ಈ ನಂಬರ್ ಬರ್ಕೊಳ್ಳೋಣ. ಆವಾಗ 4,99,99,500 ಇತ್ತು. ಇದನ್ನು ರೌಂಡ್ ಅಪ್ ಮಾಡಿ ನೋಡಿ 1000 ಸ್ಥಾನಕ್ಕೆ ನಾವು ಹೇಳ್ತಾ ಇರೋದು. ಇಲ್ಲಿ 1000 ಸ್ಥಾನಕ್ಕೆ ಬಂದು ನಿಂತ್ಕೊಂಡ್ರೆ ಇಲ್ಲಿ 5 ಇದೆ, ಹಾಗಾಗಿ ಇದಕ್ಕೆ ಏನಾಗುತ್ತೆ? +1 ಆಗುತ್ತೆ. 10 ಆಯಿತು, ಆವಾಗ ಇದಕ್ಕೆ +1 ಆಗುತ್ತೆ. ಇದು 0, ಇವೆಲ್ಲ 0. ಇದಕ್ಕೊಂದು ಆ್ಯಡ್ ಆಯಿತು, 10 ಆಯಿತು, ಇದಕ್ಕೆ ಹೋಯಿತು. ಮತ್ತೆ ಇದು 10 ಆಯಿತು, 0, ಇದು 10 ಆಯಿತು, 0, ಇದು 10 ಆಯಿತು, 0, ಇದಕ್ಕೊಂದು ಕೂಡುತ್ತೆ ನೋಡಿ. ಇದನ್ನು ರೌಂಡ್ ಅಪ್ ಮಾಡಿದಾಗ 5 ಕೋಟಿನೇ ಆಯಿತು. ಇದು ಏನಿದೆ ಈಗ ಚಿಕ್ಕ ಸಂಖ್ಯೆ. ಈಗ ದೊಡ್ಡ ಸಂಖ್ಯೆನ ಕಂಡುಹಿಡ್ಕೋಬೇಕು. ಅದೂ ರೌಂಡ್ ಅಪ್ ಮಾಡಿದಾಗ ಏನಾಗಬೇಕು? ಇಷ್ಟಕ್ಕೆ ಬರಬೇಕು. ಹಂಗಾರೆ ಆ ಸಂಖ್ಯೆ ಯಾವುದು? ಎಲ್ಲಿ ನಾವು 1000 ಸ್ಥಾನದಲ್ಲಿ ಮಾತ್ರ ಚೇಂಜಸ್ ಆಗೋದು. ಇಲ್ಲಿ ಏನು ಮಾಡೋಣ? 500 ತೊಗೊಂಡಿದ್ವಿ, ಇಲ್ಲಿ 499 ತೊಗೊಳ್ಳೋಣ. ಈಗ 1000 ಸ್ಥಾನಕ್ಕೆ ಚೆಕ್ ಮಾಡ್ಕೊಳ್ಳೋಣ.
ಚೆಕ್ ಮಾಡಿಕೊಂಡಾಗ ಏನಾಯಿತು, ಇಲ್ಲಿ 4 ಇದೆ. 4 ಇದ್ದಾಗ ಏನು ಮಾಡ್ತೀವಿ ನಾವು, 5 5ಕ್ಕಿಂತ ಚಿಕ್ಕದಿದ್ದಾಗ ಇದನ್ನು ಹಾಗೆ ಇಟ್ಟು ಇವುಗಳನ್ನು ಕೂಡ 0 ಮಾಡ್ಕೋತೀವಿ. ಆವಾಗ ಇದು ಹೀಗೆ ಉಳೀತು. ಏನು, ಇದನ್ನು ಹೀಗೆ ಇಟ್ಟು ಇವನ್ನು 0 ಮಾಡ್ಕೋತೀವಿ. ಆವಾಗ ಇದು ಕೂಡ ರೌಂಡಪ್ ಆಗಿ 5 ಕೋಟಿನೇ ಆಯಿತು. ಹಾಗಾದರೆ ಈ ಸಂಖ್ಯೆಗಳ ಮಧ್ಯೆ ಅಂದರೆ 4,99,99,500ರಿಂದ ಹಿಡಿದು 5,499,000 ಮಧ್ಯ ಅಂತ ಎಷ್ಟು ಸಂಖ್ಯೆಗಳಿದ್ದಾವೆ ಅನ್ನೋದಕ್ಕೆ ಆನ್ಸರ್ ಸಿಗುತ್ತೆ. ಅದಕ್ಕೆ ಏನು ಮಾಡಬೇಕು ನಾವು ಇಲ್ಲಿ ಅಂದರೆ, ಇದರಲ್ಲಿ ದೊಡ್ಡ ಸಂಖ್ಯೆ ಯಾವುದು, 5,499 ಮೈನಸ್ ಈ ಸಂಖ್ಯೆನ ಕಳಿಬೇಕು. 499 ಕಳೆದಾದಮೇಲೆ +1 ಕೂಡಬೇಕು. ಆವಾಗ ನಮಗೆ ಫೈನಲ್ ಆನ್ಸರ್ ಸಿಗುತ್ತೆ. ಈಗ ನೋಡೋಣ, ಕಳಿಯೋಣ. ನೋಡಿ, ಇಲ್ಲಿ ನಾನು ಕಳೆದಾಗ 999, ಇದರಲ್ಲಿ ಇದನ್ನು ಕಳೆದಾಗ 999 + 1, ಆವಾಗ ಎಷ್ಟು ಬಂತು ಆನ್ಸರು, 1000. ಹಾಗಿದ್ರೆ ಇವುಗಳ ಅಂದರೆ ಅಂತಹ ಎಷ್ಟು ಸಂಖ್ಯೆಗಳಿದ್ದಾವೆ ಅಂತಂದಾಗ 1000 ಸಂಖ್ಯೆಗಳಿದ್ದಾವೆ. ಈ ರೀತಿ ಈ ಲೆಕ್ಕನ ಮಾಡಬೇಕಾಗುತ್ತೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಇಲ್ಲಿ 4,63,128 + 4,19,682 ಇವೆರಡನ್ನು ಕೂಡಿದಾಗ ಇವರು ರೋಕ್ಸಿ ಮತ್ತು ಒಂದಿಷ್ಟು ಸ್ಟೇಟ್ಮೆಂಟ್ ಕೊಡ್ತಾರೆ. ಏನು ನೋಡಿ, ಮೊತ್ತ 8 ಲಕ್ಷಕ್ಕೆ ಸಮೀಪದಲ್ಲಿದೆ ಮತ್ತು ಅದು 8 ಲಕ್ಷಕ್ಕಿಂತ ಕಡಿಮೆ ಇದೆ ಅಂತ ರೋಕ್ಸಿ ಹೇಳ್ತಾಳೆ. ಏನು ಹೇಳ್ತಾನೆ, ಮೊತ್ತ 9 ಲಕ್ಷಕ್ಕೆ ಸಮೀಪದಲ್ಲಿದೆ ಮತ್ತು ಅದು 9 ಲಕ್ಷಕ್ಕಿಂತ ಕಡಿಮೆ ಇದೆ ಅಂತ ಹೇಳ್ತಾನೆ. ಪ್ರಶ್ನೆ ಏನಿದ್ರ ಮೇಲೆ ನೋಡಿ, ಅವ್ರ ಸ್ಟೇಟ್ಮೆಂಟ್ಸ್ ಅವು. ಇಲ್ಲಿ ಬರುತ್ತೆ ಕ್ವಶನ್ಸ್. ನೋಡಿ, ಏನಿದೆ, ಈ ಅಂದಾಜುಗಳು ಸರಿ ಇವೆಯೇ, ಯಾರ ಅಂದಾಜು ಮೊತ್ತಕ್ಕೆ ಸಮೀಪದಲ್ಲಿದೆ. ಈ ಅಂದಾಜುಗಳು ಸರಿ ಇವೆಯೇ ಅಂದಾಗ ನಾವು ಫಸ್ಟ್ ಏನು ಮಾಡಬೇಕು, ಈ ಎರಡೂ ಸಂಖ್ಯೆಗಳನ್ನು ಕೂಡಿ ಬಂದಂಥ ಮೊತ್ತವನ್ನು ಅದರ ಗರಿಷ್ಠ ಸ್ಥಾನಕ್ಕೆ ಏನು ಮಾಡಬೇಕು, ಅಂದಾಜು ಮಾಡಬೇಕು. ನಾನಿಲ್ಲಿ ಮಾಡಿದ್ದೀನಿ ನೋಡಿ. ಇವೆರಡು ಸಂಖ್ಯೆಗಳನ್ನು ಕೂಡಿದಾಗ 8,82,810 ಬಂತು. ಇದರ ಗರಿಷ್ಠ ಸ್ಥಾನ ಲಕ್ಷ. ಅದನ್ನು ಲಕ್ಷ ಸ್ಥಾನಕ್ಕೆ ಅಂದಾಜು ಮಾಡಿದಾಗ ಇದು 8 ಇರೋದ್ರಿಂದ 5ಕ್ಕಿಂತ ದೊಡ್ಡದು, ಇದಕ್ಕೊಂದು ಕೂಡ್ತೀವಿ, 9 ಲಕ್ಷ ಆಯಿತು. ಇವಾಗ ಯಾರು ಹೇಳಿದ್ರು, ರೋಕ್ಸಿ ಏನು ಹೇಳಿದ್ಲು, ಮೊತ್ತ 8 ಲಕ್ಷಕ್ಕೆ ಸಮೀಪದಲ್ಲಿದೆ, ಅದು 8 ಲಕ್ಷಕ್ಕಿಂತ ಹೆಚ್ಚಾಗಿದೆ. ಮೊತ್ತ ನೋಡಿ, 8 ಲಕ್ಷಕ್ಕೆ ಸಮೀಪ ಇಲ್ಲ, ಇದು ದೂರ ಇದೆ. ಯಾಕಂದರೆ 9 ಲಕ್ಷಕ್ಕೆ ಸಮೀಪ ಇದೆ, ಆದರೆ 9 ಲಕ್ಷಕ್ಕಿಂತ ಕಡಿಮೆ ಇದೆ, ಸರಿ ಇದೆ. 8 ಲಕ್ಷಕ್ಕಿಂತ ಹೆಚ್ಚಾಗಿದೆ, 8 ಲಕ್ಷಕ್ಕಿಂತ ಹೆಚ್ಚಾಗಿದೆ ಸರಿ, ಆದರೆ ಮೊತ್ತ ಏನು, 8 ಲಕ್ಷಕ್ಕೆ ಸಮೀಪದಲ್ಲಿ ಇಲ್ಲ. ರೋಕ್ಸಿ ಹೇಳಿರೋದು 8 ಲಕ್ಷಕ್ಕಿಂತ ಹೆಚ್ಚಾಗಿದೆ ಸರಿ, ಆದರೆ ಈ ಸ್ಟೇಟ್ಮೆಂಟ್ ಸರಿ ಇಲ್ಲ. ಏನು ಹೇಳ್ತಾನೆ, ಮೊತ್ತ 9 ಲಕ್ಷಕ್ಕೆ ಸಮೀಪದಲ್ಲಿದೆ, ಅದು 9 ಲಕ್ಷಕ್ಕಿಂತ ಕಡಿಮೆ ಇದೆ, ಅದು ಸರಿ ಇದೆ. ನೋಡಿ ಹೆಂಗೆ, ಮೊತ್ತ 9 ಲಕ್ಷಕ್ಕೆ ಸಮೀಪದಲ್ಲಿದೆ, 8,82,000 ಅಂದರೆ ಇದನ್ನು ಅಂದಾಜು ಹೇಳ್ರಿ ಅಂದ ತಕ್ಷಣ 9 ಲಕ್ಷ ಅಂತ ಹೇಳ್ತೀವಿ ನಾವು. ಹಾಗೆ 9 ಲಕ್ಷಕ್ಕಿಂತ ಕಡಿಮೆ ಇದೆ, ಆ ಸ್ಟೇಟ್ಮೆಂಟು ಸರಿ ಇದೆ. ಹಾಗಾಗಿ ಹೇಳಿದಂಥ ಸ್ಟೇಟ್ಮೆಂಟ್ ಸರಿ ಇದೆ ಅಂತ ಹೇಳಿ ಅರ್ಥ. ಇನ್ನು ಬಿ ಕ್ವಶನ್ ಏನಿದೆ ನೋಡಿ, ಮೊತ್ತ 8,50,000ಕ್ಕಿಂತ ಹೆಚ್ಚು ಅಥವಾ 8,50,000ಕ್ಕಿಂತ ಕಡಿಮೆ ಇದೆಯೇ, ನೀವು ಏಕೆ ಹಾಗೆ ಯೋಚಿಸಿವಿರಿ? ಆಗಲೇ ನಾವು ಹೇಳಿದ್ವಲ್ಲ, ರೌಂಡ್ ಅಪ್ಪು ಮತ್ತು ರೌಂಡ್ ಡೌನ್ ಮಾಡಬೇಕೀಗ. ಹೇಗೆ ಮಾಡೋದು, ಮೊದಲೇದು ಈ ಸಂಖ್ಯೆಗಳನ್ನೇ ಫಸ್ಟ್ ಅಂದಾಜು ಮಾಡ್ಕೋಬೇಕು. 4,63,128 10,000 ಸ್ಥಾನಕ್ಕೆ ಅಂದಾಜು ಮಾಡಿದಾಗ ಎಷ್ಟಾಗುತ್ತೆ, 4,60,000 ಆಗುತ್ತೆ. ಯಾಕೆ, ಮುಂದೆ 5ಗಿಂತ ಚಿಕ್ಕದಿದೆ, ಹಾಗಾಗಿ ಇವೆಲ್ಲ ಸೊನ್ನೆಗಳಾಗ್ತವೆ. ಹಾಗೆ ಇನ್ನೊಂದು 4,19,682 ಇದನ್ನು ಮಾಡಿದಾಗ 10,000 ಸ್ಥಾನಕ್ಕೆ ಅಂದಾಜು ಮಾಡಿದಾಗ 5ಕ್ಕಿಂತ ದೊಡ್ಡದಿದೆ, ಇದಕ್ಕೊಂದು ಕೂಡ್ತೀವಿ, 4,20,000 ಆಗುತ್ತೆ. ಇವಾಗ ಕೂಡಿ ಮೊತ್ತನ 6 2 8 4 4 8. ಇವಾಗ ನೋಡಿ ಸ್ಟೇಟ್ಮೆಂಟ್ ಏನು ಹೇಳ್ತಿದ್ದಾರೆ, ಮೊತ್ತ
8,50,000ಕ್ಕಿಂತ ಹೆಚ್ಚು ಅಥವಾ 8,50,000ಕ್ಕಿಂತ ಕಡಿಮೆ ಇದೆಯೇ? ಕರೆಕ್ಟ್. ಈ ಸ್ಟೇಟ್ಮೆಂಟ್ ಸರಿ ಇದೆ. 8,50,000ಕ್ಕಿಂತ ಹೆಚ್ಚು, ಹೌದು. ಆದರೆ 8,50,000ಕ್ಕಿಂತ ಏನಿಲ್ಲ, ಕಡಿಮೆ ಇಲ್ಲ. ಇಲ್ಲಿ ನೋಡಿದ್ರೆ ಗೊತ್ತಾಗ್ತಿದೆ ನಮಗೆ. 8,50,000ಕ್ಕಿಂತ ಹೆಚ್ಚು, ಹೌದು. ಆದರೆ 8,50,000ಕ್ಕಿಂತ ಕಡಿಮೆ ಇಲ್ಲ. ಯಾವಾಗಿದು ರೌಂಡ್ ಅಪ್ಪು ರೌಂಡ್ ಡೌನ್ ಮಾಡಿದಾಗ 50,000ಕ್ಕಿಂತ ಹೆಚ್ಚು 50,000ಕ್ಕಿಂತ ಕಡಿಮೆ ಅಂತ ಕೇಳಿದಾಗ ಈ ರೀತಿ ಮಾಡಿ ಆನ್ಸರ್ ಹೇಳಬೇಕಾಗತ್ತೆ. 8,50,000ಕ್ಕಿಂತ ಹೆಚ್ಚಾಗಿದೆ, 8,50,000ಕ್ಕಿಂತ ಕಡಿಮೆ ಆಗಿಲ್ಲ. ಇನ್ನು ನೆಕ್ಸ್ಟ್ ನೋಡಿ, ಮೊತ್ತ 8,83,128ಕ್ಕಿಂತ ಹೆಚ್ಚು ಅಥವಾ 8,83,128ಕ್ಕಿಂತ ಕಡಿಮೆ ಇದೆಯೇ? ಹಾಂ, ಇಲ್ಲಿ ನೋಡಿ, ಮೊತ್ತ 8,83,000ಕ್ಕಿಂತ ಹೆಚ್ಚು ಇಲ್ಲ, ಆದರೆ 8,83,128ಕ್ಕಿಂತ ಕಡಿಮೆ ಇದೆ. ಇಲ್ಲಿ ನೋಡಿದ್ರೇ ಗೊತ್ತಾಗುತ್ತೆ ಅಂದಾಜು ಮಾಡಿದಾಗ. ಈಗ ಕೊನೆ ಪ್ರಶ್ನೆ, ಇವನ್ನೆರಡೂ ಕೂಡಿದಾಗ ನಿಖರವಾದ ಬೆಲೆ ಎಷ್ಟು ಸಿಕ್ಕಿದೆ ನಮಗೆ? 8,82,810 ಸಿಕ್ಕಿದೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ಬರುತ್ತೆ. ಇದೇ ಥರ ಆ ಪ್ರಶ್ನೆ ಇದೆ, ಇದನ್ನು ನೀವು ಮಾಡ್ಬೋದು ಅಂತ ಹೇಳಿ ಅಂದ್ಕೊಂಡು ಎರಡನೇ ಪ್ರಶ್ನೆನೂ ನಾನೇ ಮಾಡಿಬಿಡ್ತೀನಿ ನೋಡಿ. ಇವುಗಳ ವ್ಯತ್ಯಾಸ ಕಂಡುಹಿಡಿಬೇಕು ಫಸ್ಟು. ಇಲ್ಲಿ ವ್ಯತ್ಯಾಸವನ್ನು ಕಂಡುಹಿಡಿದು ಅದನ್ನು ಗರಿಷ್ಠ ಸ್ಥಾನಕ್ಕೆ ಅಂದಾಜು ಮಾಡಾಗಿದೆ. ಅಂದಾಜು ಮಾಡಿದಾಗ ನಮಗೆ ಎಷ್ಟು ಸಿಗ್ತಾ ಇದೆ? 10 ಲಕ್ಷ ಸಿಗ್ತಾ ಇದೆ. ಪ್ರಶ್ನೆ ಏನು ಹೇಳ್ತಾರೆ ನೋಡಿ, ರೋಕ್ಸಿ ಮತ್ತು ಇಷ್ಟು ಮಾಡ್ತಾರೆ. ವ್ಯತ್ಯಾಸವು 10 ಲಕ್ಷಕ್ಕೆ ಸಮೀಪದಲ್ಲಿದೆ ಮತ್ತು 10 ಲಕ್ಷಕ್ಕಿಂತ ಕಡಿಮೆ ಇದೆ. ನೋಡಿ, ವ್ಯತ್ಯಾಸ ಇದನ್ನು ನೋಡಬೇಕು. 10 ಲಕ್ಷಕ್ಕಿಂತ ಕಡಿಮೆ ಇದೆ ಮತ್ತು 10 ಲಕ್ಷಕ್ಕೆ ಸಮೀಪದಲ್ಲಿದೆ. ಸಮೀಪ ಅಂದರೆ ಯಾವುದು? ಇದು ಲಕ್ಷ ಸ್ಥಾನದಲ್ಲಿದೆ, ಇದು 1000. ಅಂದರೆ 50,000ಕ್ಕಿಂತ ಕಡಿಮೆ ಇದ್ದರೆ ಸಮೀಪ. ಅಂದರೆ ಯಾವುದಕ್ಕೆ ಸಮೀಪ? 9 ಲಕ್ಷಕ್ಕೆ ಸಮೀಪ. 50,000ಕ್ಕಿಂತ ಹೆಚ್ಚಿದ್ರೆ 10 ಲಕ್ಷಕ್ಕೆ ಸಮೀಪ ಅಂತ ಹೇಳಿ. ಈಗ ಅದನ್ನು ಹಂಗೆ ಕೊಟ್ಟಿರೋದು ನೋಡಿದ್ರೆ ವ್ಯತ್ಯಾಸವು 10 ಲಕ್ಷಕ್ಕೆ ಸಮೀಪದಲ್ಲಿದೆ. ಇದೆಯಾ ಇಲ್ಲಿ 10 ಲಕ್ಷಕ್ಕೆ? ಕರೆಕ್ಟ್, 10 ಲಕ್ಷಕ್ಕೆ ಸಮೀಪದಲ್ಲಿದೆ. ಬಂದಿರೋ ವ್ಯತ್ಯಾಸ 10 ಲಕ್ಷಕ್ಕಿಂತ ಕಡಿಮೆ ಇದೆ. ಹಾಗಾಗಿ ರೋಕ್ಸಿ ಹೇಳಿರೋದು ಸರಿ ಇದೆ. ಇಷ್ಟು ಏನು ಹೇಳ್ತಾನೆ? ವ್ಯತ್ಯಾಸವು 9 ಲಕ್ಷಕ್ಕೆ ಸಮೀಪದಲ್ಲಿದೆ. 9 ಲಕ್ಷಕ್ಕೆ ಸಮೀಪ ಆಗಿರಬೇಕಾಗಿತ್ತು ಅಂದರೆ ಇದು 50,000ಕ್ಕಿಂತ ಒಳಗಿರಬೇಕಾಗಿತ್ತು. ಆದರೆ 50,000ಕ್ಕಿಂತ ಹೆಚ್ಚಿದೆ ಇಲ್ಲಿ, ಹಾಗಾಗಿ 10 ಲಕ್ಷಕ್ಕೆ ಸಮೀಪ ಇದೆ. ಹಾಗಾಗಿ ಇಷ್ಟು ಹೇಳಿದಂಥ ಸ್ಟೇಟ್ಮೆಂಟ್ ಇದು ಒಂದೇದೇ ತಪ್ಪು. 9 ಲಕ್ಷಕ್ಕಿಂತ ಹೆಚ್ಚಿದೆ ಅನ್ನೋದಷ್ಟೇ ಸರಿ ಆನ್ಸರ್. ಇನ್ನು ಎರಡನೇದಿದೆ ನೋಡಿ, ವ್ಯತ್ಯಾಸವು 9,50,000ಕ್ಕಿಂತ ಹೆಚ್ಚು ಅಥವಾ 9,50,000ಕ್ಕಿಂತ ಕಡಿಮೆ ಇದೆಯೇ? ಆವಾಗ ಇದನ್ನು ಏನು ಮಾಡಬೇಕು? ಎರಡೂ ನಂಬರ್ಸ್ಗಳನ್ನು 50,000 ಅಂದರೆ 10,000 ಸ್ಥಾನಕ್ಕೆ ಅಂದಾಜು ಮಾಡ್ಕೋಬೇಕು. ಫಸ್ಟ್ ನಂಬರು 14,63,128. ಇಲ್ಲಿ ಬಂದು ಮಾಡಿದಾಗ ಎಷ್ಟು ಬರುತ್ತೆ? 14,60,000 ಬರುತ್ತೆ. ಹಾಗೆ ಇನ್ನೊಂದು 4,90,000ವನ್ನು ಇಲ್ಲಿ ಮಾಡಿದಾಗ ಅಷ್ಟೇ ಬರುತ್ತೆ, 4,90,000ನೇ ಬರುತ್ತೆ. ಕೇಳ್ತಾ ಇರೋದೇನು? ವ್ಯತ್ಯಾಸವು ಇವನ್ನ ಕಳಿಬೇಕೀಗ. 0 0 0 0 ಇದು ಒಂದು 3, 16ರಲ್ಲಿ 9 ಹೋದರೆ 6, 7, 8, 9 ಹೋದರೆ 7, 13ರಲ್ಲಿ 4 ಹೋದ್ರೂ 9. 9,70,000 ಬಂತು. ಕೇಳ್ತಾ ಇರೋದು ಏನು? ವ್ಯತ್ಯಾಸವು 9,50,000ಕ್ಕಿಂತ ಹೆಚ್ಚು, 9,50,000ಕ್ಕಿಂತ ಕಡಿಮೆ ಇದೆಯೇ? 9,50,000ಕ್ಕಿಂತ ಹೆಚ್ಚಿದೆ, ಆದರೆ 9,50,000ಕ್ಕಿಂತ ಕಡಿಮೆ ಇಲ್ಲ. ಇಲ್ಲಿ ಆನ್ಸರ್ ನೋಡಿದಾಗಲೇ ಗೊತ್ತಾಗ್ತಾ ಇದೆ. ಇನ್ನು ವ್ಯತ್ಯಾಸವು 9,63,128ಕ್ಕಿಂತ ಹೆಚ್ಚು, 9,63,128ಕ್ಕೆ ಕಡಿಮೆ ಇದೆಯೇ? ವ್ಯತ್ಯಾಸ ನೋಡಿದಾಗ ಇಲ್ಲಿದೆ ನೋಡಿ, 9,63,128ಕ್ಕಿಂತ ಹೆಚ್ಚಿದೆ,
ಆದರೆ 9,63,128ಕ್ಕಿಂತ ಕಡಿಮೆ ಇಲ್ಲ, ಹೆಚ್ಚಿದೆ. ಅದು ಒಂದೇ ಸ್ಟೇಟ್ಮೆಂಟು. ಇನ್ನು ನಿಖರವಾದ ಬೆಲೆ ಎಷ್ಟು ಸಿಕ್ಕಿದೆ ನಮಗೆ? ಇಲ್ಲಿ ಸಿಕ್ಕಿದೆ. ಯಾವುದು? ಇಲ್ಲಿದೆಯಲ್ಲ, ಇದು. ಅದನ್ನೇ ಬರೆದ್ರೆ 9,73,128 ನಿಖರವಾದ ಬೆಲೆ ಸಿಗುತ್ತೆ.